ನಮಸ್ತೆ, ನಾನು ನಿಮ್ಮ ಜಿ.ವಿ. ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಶ್ರೀ ಪರಾಭವ ನಾಮ ಸಂವತ್ಸರದ ವೃಶ್ಚಿಕ ರಾಶಿ ಸಂಜಾತರ ವರ್ಷ ಭವಿಷ್ಯ ಫಲವನ್ನು ತಿಳಿಯೋಣ. ವೃಶ್ಚಿಕ ರಾಶಿಯ ಜ್ಯೇಷ್ಠ ಹಾಗೂ ವಿಶಾಖ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳುಂಟು. ಅನುರಾಧ ನಕ್ಷತ್ರ ಸಂಜಾತರಿಗೆ ಶುಭ ಮಿಶ್ರ ಫಲ. ಶ್ರೀ ಪರಾಭವ ನಾಮ ಸಂವತ್ಸರದಲ್ಲಿ ವೃಶ್ಚಿಕ ರಾಶಿ ಸಂಜಾತರಿಗೆ ಅತ್ಯಂತ ಮಹತ್ತರವಾದಂತಹ 2 ಗೋಚರ ಫಲಗಳು ಅವರಿಗೆ ಪೂರಕವಾಗಿ ಯಶೋಜಯಕ್ಕೆ ಕಾರಣೀಭೂತವಾಗಿ ಆಗಿರಲಿದೆ. ಅದರಲ್ಲಿ ಮೊದಲನೆಯ ಗೋಚರ ಫಲವು ಅಷ್ಟಮ ಗುರುವಿನ ಸಂಚಾರ ಮುಗಿದು ಜೂನ್ 2ನೇ ತಾರೀಕಿನಿಂದ ಭಾಗ್ಯಸ್ಥಾನದಲ್ಲಿ ಗುರು ಸಂಚಾರವಾಗುವುದು. ನಂತರದ ಮಹತ್ತರ ಗೋಚರ ಏನೆಂದರೆ ಡಿಸೆಂಬರ್ ತಿಂಗಳಲ್ಲಿ ರಾಹು ಅರ್ಧಾಷ್ಟಮದಿಂದ 3ನೇ ಮನೆಗೆ ಬರುವುದು. ಯಾವಾಗ ಪರಾಕ್ರಮ ಸ್ಥಾನದಲ್ಲಿ ಅಂದರೆ 3ನೇ ಮನೆಯಾದಂತಹ ಮಕರ ರಾಶಿಯಲ್ಲಿ ರಾಹುವಿನ ಸಂಚಾರವಿರುತ್ತದೋ ಆಗ ಪರಾಕ್ರಮ ಯೋಗವು ತಾನಾಗಿಯೇ ವೃಶ್ಚಿಕ ರಾಶಿ ಸಂಜಾತರಿಗೆ ಲಭ್ಯವಾಗಲಿದೆ. ಅಷ್ಟಮ ಗುರು ಕಳೆದು ಭಾಗ್ಯಸ್ಥಾನದ ಗುರು ಸಂಚಾರ ಏನು ಆರಂಭವಾಗುತ್ತದೋ ಆಗ ಎಲ್ಲ ರೀತಿಯ ಸಂಕಷ್ಟಗಳಿಂದ ವೃಶ್ಚಿಕ ರಾಶಿ ಸಂಜಾತರು ಹೊರಬರಲು ಗುರುವಿನ ಅನುಗ್ರಹ ದೊರೆಯಲಿದೆ. ಭಾಗ್ಯಸ್ಥಾನ ಹಾಗೂ ಕರ್ಮಸ್ಥಾನದ ಗುರು ಗೋಚಾರ ಫಲವು ವೃಶ್ಚಿಕ ರಾಶಿ ಸಂಜಾತರಿಗೆ ಎಲ್ಲ ವಿಚಾರಗಳಲ್ಲೂ ಒಳಿತನ್ನೇ ಉಂಟು ಮಾಡಲಿದೆ. ಆರೋಗ್ಯವಾಗಿ ನಿಮ್ಮ ಒಂದು ರೋಗಗಳು ವಾಸಿಯಾಗುವುದು, ವ್ಯಾಧಿಗಳ ಪೀಡನೆಯು ಕಡಿಮೆಯಾಗುವುದು, ಆರೋಗ್ಯದಲ್ಲಿ ಚೇತರಿಕೆ ಆಗುವುದು ಎಲ್ಲವನ್ನೂ ಸಹಿತ ನೀವು ಜೂನ್ 3ನೇ ವಾರದಿಂದ ನಿರೀಕ್ಷೆ ಮಾಡಬಹುದು. ಆರೋಗ್ಯ ಉತ್ತಮವಾಗುವುದಷ್ಟೇ ಅಲ್ಲದೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಆಪ್ತೇಷ್ಟ ಬಂಧು ಮಿತ್ರರ ನೆರವು ದೊರೆಯಲಿದ್ದು ಎಲ್ಲ ರೀತಿಯ ಹಣಕಾಸು ಸಂಕಷ್ಟಗಳನ್ನು ಯಶಸ್ವಿಯಾಗಿ ನೀವು ದಾಟಿಕೊಂಡು ಬರಲಿದ್ದೀರಿ. ಹಾಗೆಯೇ ನಿಮ್ಮ ಆದಾಯ ಮೂಲವನ್ನು ಸಹಿತ ನೀವು ಹೆಚ್ಚು ಮಾಡಿಕೊಳ್ಳಲಿದ್ದೀರಿ. ಇರುವ 1 ಅಥವಾ 2 ಆದಾಯ ಮೂಲದ ಜೊತೆಗೆ ಮತ್ತಿನ್ನಷ್ಟು ಆದಾಯ ಮೂಲಗಳನ್ನು ನೀವೇ ಕಂಡುಕೊಳ್ಳಲಿರುವಂತಹ ಶುಭ ಸಂವತ್ಸರವಿದೆ. ವೈಯಕ್ತಿಕ ಜೀವನದಲ್ಲಿ ಇದ್ದಂತಹ ವಿರಸ ವೈಷಮ್ಯಗಳು ನಿವಾರಣೆಯಾಗಿ ಸಮಾಧಾನಕರ ಮನಸ್ಥಿತಿ ನಿಮ್ಮದಾಗಲಿದೆ. ಕೌಟುಂಬಿಕವಾಗಿಯೂ ಸಹಿತ ನಿಮ್ಮ ಕುಟುಂಬ ಸದಸ್ಯರ ನಡುವೆ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಬಂಧು ಬಳಗದ ಜೊತೆ ಇದ್ದಂತಹ ಎಲ್ಲ ಅಪಸವ್ಯಗಳು ದೂರಾಗಿ ನಿಮ್ಮ ಮೈತ್ರಿ ಮತ್ತು ಸ್ನೇಹ ಸಂಬಂಧಗಳು ಮತ್ತಷ್ಟು ಗಾಢವಾಗಲಿದೆ. ಸತತ 2 ವರ್ಷಗಳಿಂದ ಉತ್ತಮ ಕಾಲವಿಲ್ಲದಂತಹ ವೃಶ್ಚಿಕ ರಾಶಿ ಸಂಜಾತರಿಗೆ ಈ ಜೂನ್ ತಿಂಗಳಿಂದ ಶುಭ ಕಾಲದ ಆರಂಭವೆಂದು ಹೇಳಬಹುದು. ಡಿಸೆಂಬರ್ 2ನೇ ವಾರದಿಂದ ಇನ್ನೂ ಹೆಚ್ಚಿನ ಶುಭ ಫಲಗಳು ನಿಮಗೆ ಲಭ್ಯವಾಗಿ ಅದರ ಎಲ್ಲ ರೀತಿಯ ಯಶಸ್ಸನ್ನು ನೀವು ಮನಸ್ಫೂರ್ತಿ ಆನಂದಿಸಲಿದ್ದೀರಿ. ನಿಮ್ಮ ಒಂದು ಶ್ರೇಯಸ್ಸಿಗೆ ನಿಮ್ಮ ಶ್ರಮ ಹಾಗೂ ನಿಮ್ಮ ಒಂದು ಹೋರಾಟ ಮಾಡುವ ಮನೋಬಲವೇ ಕಾರಣವೆಂದು ಹೇಳಬಹುದು. ಇಷ್ಟೂ ದಿನ ಗುರುಬಲವಿಲ್ಲದೆ ಪಂಚಮ ಶನಿಯ ಗೋಚರ ಕಾಲದಿದ್ದಂತಹ ವೃಶ್ಚಿಕ ರಾಶಿ ಸಂಜಾತರಿಗೆ ಯಾವಾಗ ಗುರು 9ನೇ ಮನೆಯಲ್ಲಿ ಸಂಚಾರ ಮಾಡಲು ಶುರು ಮಾಡುತ್ತಾನೋ ಆಗ ಪಂಚಮ ಶನಿಯ ತೀವ್ರತೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಗುರುಬಲದಿಂದಾಗಿ ನೀವು ಮಾಡುವಂತಹ ಪ್ರಯತ್ನಗಳು ಕೈಗೂಡಿ ಕಾರ್ಯಸಿದ್ಧಿಯಾಗಿ ಎಲ್ಲ ರೀತಿಯ ಯಶೋ ಜಯವನ್ನು
ವೃಶ್ಚಿಕ ರಾಶಿ ಸಂಜಾತರು ಜೂನ್ ತಿಂಗಳಿಂದ ಪಡೆಯಲಿದ್ದೀರಿ. ಇನ್ನು ವೈಯಕ್ತಿಕ ವಿಚಾರಕ್ಕೆ ಬರುವುದಾದರೆ, ನಿಮ್ಮವರ ಜೊತೆ ನಿಮಗಿದ್ದಂತಹ ಸಂಬಂಧಗಳು ಯಾವುದು ಸಣ್ಣ ಪುಟ್ಟ ಕಾರಣಗಳಿಂದಾಗಿ ಬೇರಾಗಿತ್ತು ಅಥವಾ ದೂರಾಗಿತ್ತು. ಈಗ ಆ ಒಡೆದು ಹೋದ ಸಂಬಂಧಗಳು ಮತ್ತೆ ಕೂಡಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ಗ್ರಹಗಳು ಹಾಗೂ ದೇವರು ನಿಮ್ಮ ಪರವಾಗಿ ನಿಲ್ಲಲಿದ್ದಾನೆ. ವೃಶ್ಚಿಕ ರಾಶಿ ಸಂಜಾತರಿಗೆ ಈ ಸಂವತ್ಸರದಲ್ಲಿ ಮದುವೆಯಾಗುವಂತಹ ಯೋಗ ಹಾಗೂ ಸಂತಾನ ಫಲ ಪಡೆಯುವಂತಹ ಯೋಗಗಳು ಪ್ರಾಪ್ತಿಯಿದೆ. ವಿದ್ಯಾರ್ಥಿ ವರ್ಗಕ್ಕೆ ಶುಭಾಶುಭ ಮಿಶ್ರ ಫಲ. ಅಶುಭ ದಶಾಭುಕ್ತಿ ಕಾಲದಲ್ಲಿರುವಂತಹ ವೃಶ್ಚಿಕ ರಾಶಿ ಸಂಜಾತರು ಪ್ರತಿನಿತ್ಯ ತಪ್ಪದೆ ಸುಬ್ರಹ್ಮಣ್ಯ ಭುಜಂಗ ಪ್ರಾಯತ ಸ್ತೋತ್ರವನ್ನು ಪಠಿಸಿ. ಹಾಗೂ ಅಶುಭ ದಶಾಭುಕ್ತಿ ಕಾಲದಲ್ಲಿರುವಂತಹ ವೃಶ್ಚಿಕ ರಾಶಿ ಸಂಜಾತರಿಗೆ ವೈಯಕ್ತಿಕ ಜೀವನ, ಅದರಲ್ಲೂ ದಾಂಪತ್ಯ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ದಲ್ಲಿ ನಿವಾರಣಾರ್ಥವಾಗಿ ಅರ್ಧನಾರೀಶ್ವರ ಸ್ತೋತ್ರವನ್ನು ಪ್ರತಿನಿತ್ಯವೂ ತಪ್ಪದೆ ಪಠಿಸಿ ಅಥವಾ ಶ್ರದ್ಧಾಭಕ್ತಿಯಿಂದ ಆಲಿಸಿ. ಉದ್ಯೋಗ ವಿಚಾರವಾಗಿ ಜೂನ್ ತಿಂಗಳವರೆಗೂ ಸ್ವಲ್ಪ ಅಡೆತಡೆ ಇದ್ದರೂ ಸಹಿತ ನಂತರ ಎಲ್ಲ ರೀತಿಯ ಶುಭ ಫಲಗಳು, ಉನ್ನತಿಯು ಉದ್ಯೋಗಿಗಳಿಗೆ ಲಭ್ಯವಾಗಲಿದೆ. ವ್ಯಾಪಾರಿಗಳಿಗೆ ಅಧಿಕ ಲಾಭ ಉಂಟು. ಅದರಲ್ಲೂ ಗೃಹಾಲಂಕಾರ, ಶೃಂಗಾರ ಸಾಧನ, ಸುಗಂಧ ದ್ರವ್ಯ, ತೈಲ, ವಾಹನೋದ್ಯಮ ಮತ್ತು ಆಹಾರೋದ್ಯಮದಲ್ಲಿ ಇರುವಂತಹ ವ್ಯಾಪಾರಿ ವರ್ಗಕ್ಕೆ ಹೆಚ್ಚಿನ ಯಶಸ್ಸು ಹಾಗೂ ಲಾಭ ಪ್ರಾಪ್ತವಿದೆ. ಹಣಕಾಸು ಲೇವಾದೇವಿ ಹಾಗೂ ಷೇರು ವ್ಯವಹಾರಗಳಿಗೂ ಸಹಿತ ಈ ಪರಾಭವನಾಮ ಸಂವತ್ಸರದಲ್ಲಿ ಜೂನ್ ತಿಂಗಳಿಂದ ಎಲ್ಲ ರೀತಿಯಿಂದಲೂ ಒಳಿತಾಗಲಿದೆ. ವೃಶ್ಚಿಕ ರಾಶಿ ಸಂಜಾತ ವಿದ್ಯಾರ್ಥಿ ವರ್ಗಕ್ಕೆ ಶುಭಾಶುಭ ಮಿಶ್ರ ಫಲವಿರಲಿದೆ. ಶುಭ ದಶಾಭುಕ್ತಿ ಕಾಲದಲ್ಲಿರುವಂತಹ ವಿದ್ಯಾರ್ಥಿ ವರ್ಗಕ್ಕೆ ಉತ್ತಮವಾದಂತಹ ಉನ್ನತ ವ್ಯಾಸಂಗ ಹಾಗೂ ಉದ್ಯೋಗ ಪ್ರಾಪ್ತಿಯ ಸುಯೋಗಗಳು ಲಭ್ಯವಿದೆ. ವೃಶ್ಚಿಕ ರಾಶಿ ಸಂಜಾತರಿಗೆ ಸಂಕಷ್ಟ ನಿವಾರಣೆಯಾಗಲು ಪೀಡಾ ಪರಿಹಾರಾರ್ಥವಾಗಿ ಪ್ರತಿನಿತ್ಯವೂ ಲಕ್ಷ್ಮೀ ನರಸಿಂಹಸ್ವಾಮಿ ಕರಾವಲಂಬನ ಸ್ತೋತ್ರ ಹಾಗೂ ಶ್ರೀ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಆಲಿಸಿ ಅಥವಾ ಪಠಿಸಿ. ನಿಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಲಿ, ನಿಮಗೆ ಒಳಿತುಂಟಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಭೇಟಿಯಾಗುತ್ತೇನೆ. ಧನ್ಯವಾದಗಳು.